ರೇಷಿಯೋಸ್ ಅನ್ನ ಇಂಪಾರ್ಟೆಂಟ್ ರೇಷಿಯೋಸ್ ಆ ರೇಷಿಯೋಸ್ ಅನ್ನ ಯಾವ ಎಕ್ಸ್ಪೆನ್ಸ್ಗೆ ನಾವು ಯೂಸ್ ಮಾಡಬೇಕು, ಯಾವ ಎಕ್ಸ್ಪೆನ್ಸ್ ಅನ್ನು ಅಲೋಕೇಟ್ ಮಾಡಲಿಕ್ಕೆ ಯಾವ ರೇಷಿಯೋನ ಯೂಸ್ ಮಾಡಬೇಕು ಅನ್ನೋದನ್ನ ಬ್ರೀಫ್ ಆಗಿ ಇವತ್ತು ನಾನು ಕಳಿಸಿದ್ದೇನೆ. ಅದನ್ನ ಅಂದ್ರೆ ಗ್ಲಾನ್ಸ್ ಮಾಡಿ ಇಟ್ಕೊಡ್ರಿ. ಪ್ರಾಬ್ಲಮ್ ಬಿಡಿಸ್ತಾ ಪರ್ಫೆಕ್ಷನ್ ಆಗುತ್ತೆ. ಅದ್ರ ಬಗ್ಗೆ ಬಹಳ ತಿಳ್ಕೋಬೇಕು. ಅದ್ರ ಜೊತೆಗೆ ಒಂದು ಪ್ರಾಬ್ಲಮ್ ಕಳಿಸಿದ್ದೇನೆ. ಆ ಪ್ರಾಬ್ಲಮ್ ಯಾವ ರೀತಿ ಇದೆ ಓದ್ತೇನೆ ನೋಡಿ. ಫ್ರಾಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ prepare the departmental trading and profit and loss account for the year ending 31/12/2014. ಏನ್ ಹೇಳಿದ್ರು ಅವರು? ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ 2014 ಡಿಸೆಂಬರ್ ಕೊನೆಗೆ ಪ್ರಿಪೇರ್ ಮಾಡಿ ಅಂತ ಹೇಳಿದ್ರು. ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಾರ ನೋಡಿ. ಓಪನಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿದ್ದಾರೆ ನಮ್ಗೆ. ಡಿಪಾರ್ಟ್ಮೆಂಟ್ there are two departments in this problem. Department X, Department Y. ಎರಡು ಇದ್ರೆ ಎರಡು ಕಾಲಮ್, ಮೂರು ಇದ್ರೆ ಮೂರು ಕಾಲಮ್. ಹೌದಾ? ಎರಡು ಇದ್ರೆ ಎರಡು ಎಕ್ಸ್ ವೈ ಕಾಲಮ್ ಹಾಕಿ ಮತ್ತೆ ಅದನ್ನ ಟೋಟಲ್ ಕಾಲಮ್ ಅಂದ್ರೆ ಮೂರ. ಎರಡು ಡಿಪಾರ್ಟ್ಮೆಂಟ್ ಇದ್ರೆ ಮೂರು ಕಾಲಮ್, ಮೂರು ಡಿಪಾರ್ಟ್ಮೆಂಟ್ ಇದ್ರೆ 4 ಕಾಲಮ್. ಟೋಟಲ್ ಕಾಲಮ್ ಇಟ್ಕೋಬೇಕು. ಇಲ್ಲಿ ನೋಡಿ, ಓಪನಿಂಗ್ ಸ್ಟಾಕ್ ಎಕ್ಸ್ ಬೇರೆ ಕೊಟ್ಟಿದ್ದಾರೆ, ವೈ ಬೇರೆ. ಇಲ್ಲಂತೂ ಯಾವುದು ಪ್ರಾಬ್ಲಮ್ ಇಲ್ಲ. ಎಕ್ಸ್ ಹಚ್ಚಬೇಕು, ವೈ ವೈ. ಸರಿನಾ? ಆನಂತರ ಪರ್ಚೇಸ್ ಎಕ್ಸ್ ಬೇರೆ ಕೊಟ್ಟಿದ್ದಾರೆ, ವೈ ಬೇರೆ ಕೊಟ್ಟಿದ್ದಾರೆ. ಎಕ್ಸ್ ಹಚ್ಚಬೇಕು, ವೈ ವೈ. ಸೇಲ್ ಎಕ್ಸ್ ಕೊಟ್ಟಿದ್ದಾರೆ, ವೈ ವೈ ಕೊಟ್ಟಿದ್ದಾರೆ. ಯಾವುದು ಪ್ರಾಬ್ಲಮ್ ಇಲ್ಲ, ಸಪ್ರೇಟ್ ಆಗಿ ಹಚ್ಚೋದು. ವೇಜಸ್ ಎಕ್ಸ್ ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ. ಅಲ್ಲಿ ಯಾವುದು ಅಲೋಕೇಶನ್ ಮಾಡೋ ಪ್ರಶ್ನೆ ಇಲ್ಲ. ಎಕ್ಸ್ ವೇಜಸ್ ಎಷ್ಟಿದೆ, ಎಕ್ಸ್ ಹಚ್ಚಬೇಕು, ವೈ ವೇಜಸ್ ವೈ. ಪರ್ಚೇಸ್ ರಿಟರ್ನ್ ಎಕ್ಸ್ ಎಷ್ಟಿದೆ, ಎಕ್ಸ್ ದಲ್ಲಿ ಮೈನಸ್ ಮಾಡಬೇಕು, ವೈ ಎಷ್ಟಿದೆ, ವೈ ದಲ್ಲಿ ಮೈನಸ್. ಸೇಲ್ಸ್ ರಿಟರ್ನ್ ಸೇಲ್ಸ್ ಎಷ್ಟಿದೆ, ಸೇಲ್ಸ್ ದಲ್ಲಿ ತೆಗಿಬೇಕು ಎಕ್ಸ್, ವೈ ಎಷ್ಟಿದೆ, ವೈ ಸೇಲ್ಸ್ ರಿಟರ್ನ್. ಅದಾದ್ಮೇಲೆ ಮುಂದೆ ಕೆಲವು ಕಾಮನ್ ಎಕ್ಸ್ಪೆನ್ಸಸ್ ಅನ್ನ ಕೊಡ್ತಾರೆ. ಪ್ರಾಬ್ಲಮ್ ನೋಡಿ, ಕಾಮನ್ ಎಕ್ಸ್ಪೆನ್ಸಸ್ ಅನ್ನು ಕೊಟ್ಟಿದೆ. ಏನೇನು? ಕ್ಯಾರೇಜ್ ಇನ್ವಾಯ್ಸ್ ಎಕ್ಸ್ ವೈ ಅಂತ ಬೈಫರ್ಕೇಟ್ ಮಾಡಿ ಕೊಟ್ಟಿಲ್ಲ. ಕ್ಯಾರೇಜ್ ಇನ್ವಾಯ್ಸ್ 4,500. ಡಿಸ್ಕೌಂಟ್ ಅರ್ನ್ಡ್ 1,200. ಸ್ಯಾಲರಿ, ರೆಂಟ್, ಕಮಿಷನ್ ಆನ್ ಸೇಲ್, ಜನರಲ್ ಎಕ್ಸ್ಪೆನ್ಸ್, ಡಿಸ್ಕೌಂಟ್ ಅಲೌಡ್. ಇಷ್ಟು ಎಷ್ಟು ಐಟಮ್ ಅದಾವ ನೋಡ್ರಿ. ಕ್ಯಾರೇಜ್ ನೋಡ್ರಿಂದ 1 2 3 4 5 6 7 ಐಟಮ್ ಕಾಮನ್ ಐಟಮ್. ಇವು 7 ಐಟಮ್ ಅನ್ನ ನಾವು ಏನ್ ಮಾಡಬೇಕು? ಎಕ್ಸ್ ಗೆ ವೈ ಗೆ ಅಲೋಕೇಟ್ ಮಾಡಬೇಕು. ಎಕ್ಸ್ ವೈ ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈ 7 ಐಟಮ್ ಡಿಸ್ಟ್ರಿಬ್ಯೂಟ್ ಮಾಡುವಾಗ ನಾವು ಟೆರ್ರಾಬೇರಿಯಾಗಿ ನಮಗ್ ತಿಳಿದಂಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಒಂದು ಸೈಂಟಿಫಿಕ್ ಬೇಸ್ ಇಟ್ಕೊಂಡು, ಲಾಜಿಕಲ್ ಬೇಸ್ ಇಟ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ ಲಾಜಿಕಲ್ ಬೇಸ್ನೇ ಯಾವುದು ಅಂತಂದ್ರೆ ರೇಷಿಯೋ ಇನ್ ದ ಫಾರ್ಮ್ ಆಫ್ ರೇಷಿಯೋ. ನೆಟ್ ಸೇಲ್ಸ್ ರೇಷಿಯೋ, ನೆಟ್ ಪರ್ಚೇಸ್ ರೇಷಿಯೋ, ಹೌದಾ? ಸ್ಟಾಫ್ ಅಪಾಯಿಂಟೆಡ್ ರೇಷಿಯೋ, ಸ್ಪೇಸ್ ಆಕ್ಯುಪೈಡ್ ರೇಷಿಯೋ, ಕ್ಲೋಸಿಂಗ್ ಸ್ಟಾಕ್ ರೇಷಿಯೋ. ಇವೇನು ಹೇಳಿದೆ ನಾನು. ಈ ರೇಷಿಯೋಸ್ ಅನ್ನು ನಾವು ಉಪಯೋಗ ಮಾಡಿಕೊಂಡು ಈ ಎಕ್ಸ್ಪೆನ್ಸಸ್ ಅನ್ನ ಅಲೋಕೇಟ್ ಮಾಡಬೇಕು. ಇದೇ ನಮ್ಮ ಟಾಸ್ಕ್. ಈ ಚಾಪ್ಟರ್ದ 1 ಅಥವಾ 2 ಪ್ರಾಬ್ಲಮ್ ಬಿಡಿಸ್ಬಿಟ್ರೆ ಮುಂದಿನ 3ನೇ ಪ್ರಾಬ್ಲಮ್ ಈಸಿ ಆಗಿದೆ. ಇದು ಅಲ್ದೇನೆ ಎಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಮಾಹಿತಿ ಕೊಟ್ಟಾರ. ಸ್ಯಾಲರೀಸ್ ಅಂತ ಐತಲ್ಲ, ಸ್ಯಾಲರೀಸ್ ಟು ಬಿ ಅಲೋಕೇಟೆಡ್ ಇನ್ಫಾರ್ಮೇಶನ್ ಕೊಟ್ಟರು. ಸ್ಯಾಲರೀಸ್ ಟು ಬಿ ಅಲೋಕೇಟೆಡ್ ಈಕ್ವಲಿ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ ಎಕ್ಸ್ ಅಂಡ್ ವೈ. ಇಲ್ಲಿ ರೇಷಿಯೋ ಹಚ್ಬೇಡ್ರಿ. ಏನಂದ್ರೆ ಅವರು ಎಕ್ಸ್ ಮತ್ತು ವೈಗೆ ಈಕ್ವಲ್ ಆಗಿ ಹಂಚ್ಬಿಡ್ರಿ ಅಂತ ಹೇಳ್ಯಾರ. ಅವ್ರು ಹೆಂಗ್ ಹೇಳ್ಯಾರ ಹಂಗ್ ಮಾಡೋ. ಈಕ್ವಲ್ ಅಂತಂದ್ರ ಈಕ್ವಲ್ ಹಂಚ. Is it okay? The departments X and Y have occupied information, have occupied space in the ratio of 3:1. X to Y department ಅವರು ಆ ಏನು ಬಿಲ್ಡಿಂಗ್ ಏರಿಯಾ ಐತಲ್ಲ, ಅವ್ರು ಏನು ವ್ಯವಹಾರ ಮಾಡ್ತಾರಲ್ಲ, ಆ ಬಿಲ್ಡಿಂಗ್ ಏರಿಯಾನ ಅವರು ಸ್ಪೇಸ್ ಅನ್ನ ಹೆಂಗ್ ಹಂಚ್ಕೊಂಡಾರ ಅವ್ರು ಅಂದ್ರೆ 3:1 ರೇಷಿಯೋದಾಗ ಹಂಚ್ಕೊಂಡ್ರ. ಎಕ್ಸ್ ಡಿಪಾರ್ಟ್ಮೆಂಟು
3 ಭಾಗ ತಗೊಂಡೈತಿ, ವೈ ಡಿಪಾರ್ಟ್ಮೆಂಟ್ 1 ಭಾಗ ತಗೊಂಡೈತಿ. ಅಂದ್ರೆ ನೀವು ಬಿಲ್ಡಿಂಗಿಗೆ ಸಂಬಂಧಪಟ್ಟಂತ ಯಾವುದೇ ಎಕ್ಸ್ಪೆನ್ಸ್ ಇದ್ರೆ ಅದು ರೆಂಟ್ ಇರ್ಬೋದು, ರಿಪೇರ್ ಇರ್ಬೋದು, ಟ್ಯಾಕ್ಸ್ ಆನ್ ಪ್ರಾಪರ್ಟಿ ಇರ್ಬೋದು, ಬಿಲ್ಡಿಂಗಿಗೆ ಸಂಬಂಧಪಟ್ಟಂತ ಯಾವುದೇ ಎಕ್ಸ್ಪೆನ್ಸ್ ಇದ್ರು ಕೂಡ ನೀವು ಅವ್ರು ಯಾವ ಪೋರ್ಷನ್ ಎಷ್ಟು ಪೋರ್ಷನ್ ಆಕ್ಯುಪೈ ಮಾಡಿರಲ್ಲ ಸ್ಪೇಸ್ ಅಷ್ಟು ಪೋರ್ಷನ್ ನೀವು ಅಲೋಕೇಟ್ ಮಾಡ್ರಿ ಅಂದಂಗ ಅರ್ಥ. ಅದಕ್ಕೆ ಸ್ಪೇಸ್ ಆಕ್ಯುಪೈಡ್ ರೇಷಿಯೋ ಅಂತ ಕರಿತೀವಿ. ಸ್ಪೇಸ್ ಆಕ್ಯುಪೈಡ್ ರೇಷಿಯೋ ಇಸ್ 3:1. ಆ 3:1 ರೇಷಿಯೋದಾಗ ನೀವೇನ್ ಮಾಡ್ಬೇಕು, ಏನು ರೆಂಟ್ ಎಲ್ಲ ಹೊಡೆದು ಹಾಕ್ಬೇಕು ಅಂತ ಇನ್ಫಾರ್ಮೇಶನ್. ನೆಕ್ಸ್ಟ್ ಇನ್ಫಾರ್ಮೇಶನ್, ದ ಕ್ಲೋಸಿಂಗ್ ಸ್ಟಾಕ್ ಆಫ್ ದ ಡಿಪಾರ್ಟ್ಮೆಂಟ್ ಎಕ್ಸ್ 10,000 and ಡಿಪಾರ್ಟ್ಮೆಂಟ್ ವೈ 2,500. ಕ್ಲೋಸಿಂಗ್ ಸ್ಟಾಕ್ ಅನ್ನು ಕೊಟ್ಟರು. ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಕ್ಯಾಂಡಿಡೇಟ್ ಬೇಕಲ್ಲ, ಕ್ಲೋಸಿಂಗ್ ಸ್ಟಾಕ್ ಅದನ್ನು ಕೊಟ್ಟಿದ್ದಾರೆ. ಈಗ ಇದೊಂದು ಪ್ರಾಬ್ಲಮ್. ಇಲ್ಲಿ ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ವರ್ಕಿಂಗ್ ನೋಟ್ ನಲ್ಲಿ ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀರಿ ಮೊದಲು ಅಂದ್ರೆ ವರ್ಕಿಂಗ್ ನೋಟ್ ಅಂತ ಬರೋದು. ವರ್ಕಿಂಗ್ ನೋಟ್ ಅಂತ ಬರೋದು ವರ್ಕಿಂಗ್ ನೋಟ್ಸ್ ಅಂತ ಬರೋದು ನಂಬರ್ 1. ಕ್ಯಾಲ್ಕುಲೇಷನ್ ಆಫ್ net purchase ratio. Calculation of net purchase ratio. net purchase ratio ಕಂಡುಹಿಡಿಯೋದು. ಪರ್ಚೇಸ್ ರೇಷಿಯೋ ಅಂದ್ರೆ ನೆಟ್ ಪರ್ಚೇಸ್ ರೇಷಿಯೋ. ನೆಟ್ ಪರ್ಚೇಸ್ ರೇಷಿಯೋ ಅಂದ್ರೆ ಏನು? ಪರ್ಚೇಸ್ ಲೆಸ್ ರಿಟರ್ನ್. ನೆಟ್ ಸೇಲ್ಸ್ ಅಂದ್ರೆ ಸೇಲ್ಸ್ ನೆಟ್ ಲೆಸ್ ರಿಟರ್ನ್. ಗ್ರಾಸ್ ಪರ್ಚೇಜು ಗ್ರಾಸ್ ಸೇಲ್ಸ್ ತಗೋಬಾರ್ದು ರೇಷಿಯೋ. ನೆಟ್ ಸೇಲ್ಸ್ ನೆಟ್ ಪರ್ಚೇಸ್ ತಗೋ. ಹಂಗಂದ್ರೆ ನೋಡ್ರಿ, ಪರ್ಚೇಜ್ ಎಕ್ಸ್ ವೈ ಪರ್ಚೇಜಸ್ ಎಷ್ಟೈತಿ? ಪರ್ಚೇಜ್ ಎಕ್ಸ್ ಎಷ್ಟೈತಿ ನೋಡ್ರಿ, ಟೋಟಲ್ ಪರ್ಚೇಜ್. ಎಕ್ಸ್ ನ ಟೋಟಲ್ ಪರ್ಚೇಜು 62,000. ವೈ ಡಿಪಾರ್ಟ್ಮೆಂಟ್ ದ ಟೋಟಲ್ ಪರ್ಚೇಜು 31,000. ಇದು ಗ್ರಾಸ್ ಪರ್ಚೇಜ್. ಇಲ್ಲಿ ಏನ್ ಅನ್ಬೇಕು? ಲೆಸ್ ರಿಟರ್ನ್ ಅನ್ಬೇಕು. ಲೆಸ್ ರಿಟರ್ನ್ ಎಷ್ಟೈತಿ ನೋಡ್ರಿ ರಿಟರ್ನ್? ಅಲ್ಲಿ ತಳ ಕೊಟ್ರ ನೋಡ್ರಿ, ಪರ್ಚೇಸ್ ರಿಟರ್ನ್ ಎಕ್ಸ್ 2,000 ವೈ 1,000. 2,000 ಎಕ್ಸ್ ಮೈನಸ್ ಮಾಡ್ರಿ ವೈ 1,000. ಸೊ ಎಷ್ಟಾತ್ ನೋಡ್ರಿ, 60,000 rupees. Here 30,000 rupees. What is this? This is called net purchases. Net purchases of department X times department Y. Net purchases of department X times Y. ಈಗ ರೇಷಿಯೋ ಏನು? ನೆಟ್ ಪರ್ಚೇಸ್ ರೇಷಿಯೋ NPR. Net purchase ratio is equal to 60,000 is to 30,000. ಅಂದ್ರೆ ಎಷ್ಟಾತ್ ನೋಡ್ರಿ, ಈ 4 ಪೂಜಿ ತೆಗಿರಿ, ಈ 4 ಪೂಜಿ ತೆಗಿರಿ. 6:3 ಮತ್ತು ಸಿಂಪ್ಲಿಫೈ ಮಾಡಿದಾಗ 3 1 3 2 ಅಂದ್ರೆ ಎಷ್ಟಾತು? 2:1. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು. ಎಲ್ಲೆಲ್ಲ ನೆಟ್ ಪರ್ಚೇಸ್ ರೇಷಿಯೋನ ಅಪ್ಲೈ ಮಾಡೋದು ಬರುತ್ತೆ ಯಾವ್ಯಾವ ಐಟಮ್ಗೆ, ಅವಾಗ ನೀವು ಅವಾಗ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಕ್ಯಾಲ್ಕುಲೇಟ್ ಮಾಡಿ ಇಟ್ಬಿಡ್ಬೇಕು. 2:1 ರೇಷಿಯೋ. What in this problem net purchase ratio is 2:1. Followed? In this problem net purchase ratio is 2:1. ಅರ್ಥ ಆಗ್ತಾ ಇದೆಯಾ? Are you following? Okay, right. ಆಯ್ತಾ? ಈಗ ಬರ್ಕೊಂಡ್ರಿಲ್ಲ ಇದನ್ನ? ವೆರಿ ಇಂಪಾರ್ಟೆಂಟ್. ಇಷ್ಟೇ ಕಲಿಯೋದು ಇದರಲ್ಲಿ ಬೇರೆ ಏನು ಕಲಿಯೋದಿಲ್ಲ. ಬಹಳ ಈಸಿಯೆಸ್ಟ್ ಚಾಪ್ಟರ್ ಇದು. 5 ಚಾಪ್ಟರ್ ನಲ್ಲಿ ಅಗದಿ ಸರಳ ಚಾಪ್ಟರ್ ಅಂದ್ರೆ ಇದು. ಎಕ್ರಮ್ ಸರಳ ಚಾಪ್ಟರ್ ಇದು. ಅಗದಿ ಪರೀಕ್ಷೆ ಕಂಪಲ್ಸರಿ ಬರುವಂತ ಪ್ರಾಬ್ಲಮ್ ಚಾಪ್ಟರ್ ಇದು. ಇಷ್ಟ ಆಯ್ತಾ? ಬರ್ಕೊಂಡ್ರಿ ಎಲ್ಲರೂ? ಶಾಲ್ ಐ ರಿಮೂವ್ ಇಟ್? ಓಕೆ, ನೋಡ್ರಿ. ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಆಫ್ ನೆಟ್ ಸೇಲ್ಸ್ ರೇಷಿಯೋ. Calculation of net sales
ratio. Calculation of net sales ratio. ಈಗ ನಿಮ್ಗೆ ಆಗಲಿಕ್ಕಿಂತ ಈಸಿ ಆಗ್ತದೆ ಏನು ಪರ್ಟಿಕ್ಯುಲರ್ ಎಕ್ಸ್ ವೈ. ಈಗ ನೋಡಿ ಇಲ್ಲಿ ಏನು ಹಚ್ಚಬೇಕು, ಟೋಟಲ್ ಸೇಲ್ಸ್. ಎಕ್ಸ್ ಸೇಲ್ಸ್ ಎಷ್ಟೈತೆ ನೋಡ್ರಿಪ್ಪ, ಸಾರಿ ಎಕ್ಸ್ ಡಿಪಾರ್ಟ್ಮೆಂಟ್ ಸೇಲ್ಸ್ 94,000 ಮಾಹಿತಿ ಕೊಟ್ಟರು. ವೈ ಇದು ಸೇಲ್ಸ್ ಎಷ್ಟೈತೆ ನೋಡ್ರಿ 63,000. ಎಸ್ ಲೆಸ್ ರಿಟರ್ನ್. ರಿಟರ್ನ್ಸ್ ಎಷ್ಟೈತೆ ನೋಡ್ರಿ, ಸೇಲ್ಸ್ ರಿಟರ್ನ್ ಎಕ್ಸ್ 4,000 ವೈ 3,000. So 94 minus 4, 90,000. 63 minus 3, 60,000. So this is called net sales. So net sales ratio is equal to 90,000 is to 60,000. ಇವು 4 ಪೂಜಿ ತೆಗಿರಿ, ಇವು 4 ಪೂಜಿ ಸರ್. 9 is to 6. ಇಲ್ಲೇ 3 ಎಳ್ಳೆ 6, 3 ಮೂರ್ಲೆ 9. It means 3 is to 2. 3 is to 2. ಇದೇನಿದು ನೆಟ್ ಸೇಲ್. ನಮಗ ಮತ್ತೇನ್ ಬೇಕಾಗೈತೆ ನೋಡ್ರಿ, ಯಾವ ರೇಷಿಯೋ ಬೇಕಾಗತ್ತೆ ಇಲ್ಲಿ, ಸ್ಪೇಸ್ ಆಕ್ಯುಪೈಡ್ ರೇಷಿಯೋ ಬೇಕು. ಸ್ಪೇಸ್ ಆಕ್ಯುಪೈಡ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಗಿವನ್ ಇಟ್ 3 ಇವೆರಡಾತ, ಇನ್ನು ಮೂರನೇದಂತ ಹಾಕ್ರಿ, ಸ್ಪೇಸ್ ಆಕ್ಯುಪೈಡ್ ರೇಷಿಯೋ given in the problem. ಎಷ್ಟದು 3:1. 3:1 ನೋಡ್ರಿ. ಪರ್ಚೇಸ್ ರೇಷಿಯೋ 2:1, ಸೇಲ್ಸ್ ರೇಷಿಯೋ 3:2, ಸ್ಪೇಸ್ ಆಕ್ಯುಪೈಡ್ ರೇಷಿಯೋ 3:1. ಮತ್ತಿನ್ ಈ ಪ್ರಾಬ್ಲಮ್ ನಲ್ಲಿ ಮತ್ತಿನ್ ಯಾವ ರೇಷಿಯೋದ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿ. ಯಾಕೆ ಸ್ಯಾಲ್ರಿ ಇಲ್ರಿ ಹಂಚಬೇಕಾಗಿತ್ತಂದ್ರೆ ಸ್ಟಾಫ್ ಅಪಾಯಿಂಟೆಡ್ ರೇಷಿಯೋ ಬೇಕು. ಆದ್ರೆ ಸ್ಟಾಫ್ ಎಷ್ಟು ಅದಾರ ಅನ್ನೋದು ಹೇಳಿಲ್ಲ ಅವ್ರು. ಡಿಪಾರ್ಟ್ಮೆಂಟ್ನಾಗ ಎಷ್ಟು ಮಂದಿ, ಯಾವ ಡಿಪಾರ್ಟ್ಮೆಂಟ್ ಎಷ್ಟು ನೌಕರಿ ಮಾಡಕ್ತಾರ ಎಂಪ್ಲಾಯೀಸ್ ಏನು ಮಾಹಿತಿ ಕೊಟ್ಟಿಲ್ಲ ನಮ್ಗೆ. ಇಫ್ ನಥಿಂಗ್ ಇಸ್ ಗಿವನ್ ವಿ ಕಾಂಟ್ ಕ್ಯಾಲ್ಕುಲೇಟ್ ದ ರೇಷಿಯೋ. ಮೇಲಾಗಿ ಸ್ಯಾಲ್ರಿಯನ್ನ ಅಲೋಕೇಟ್ ಮಾಡ್ಲಿಕ್ಕೆ ಸ್ಟಾಫ್ ಅಪಾಯಿಂಟೆಡ್ ರೇಷಿಯೋ ಬೇಕು. ಬಟ್ ಸ್ಯಾಲ್ರಿಯನ್ನ ಅವ್ರು ಹೆಂಗ ಡಿಸ್ಟ್ರಿಬ್ಯೂಟ್ ಮಾಡಂತ ಹೇಳ್ಯಾರ, ಈಕ್ವಲ್ ಅಂತ ಹೇಳ್ಬಿಟ್ರ. ಹಿಂಗಾಗಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಸ್ಯಾಲ್ರಿ ಐತೆ ಇಬ್ರಿಗೆ ಈಕ್ವಲ್ ಹಂಚ್ಬಿಟ್ರೆ ಮುಗಿದು. ಈ ಸದ್ಯಕ್ಕಂತೂ ಇವು 3 ರೇಷಿಯೋ ಈ ಪ್ರಾಬ್ಲಮ್ ನಲ್ಲಿ ಅವಶ್ಯ ಅದಾವು. 3 ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಿ. ಇಸ್ ಇಟ್ ಓಕೆ? Shall I move further? Okay? ಆಗ್ಬೋದಾ? Yes. Very good. ಈಗ ನೀವೇನ್ ಮಾಡ್ರಿ, ಕಾಲಮ್ ಹಾಕ್ರಿ. departmental trading and P&L account for the year ending 31/12/2014. usual trading account ಅಂತಿರಲ್ಲ ನೀವು, trading and P&L account for the year ending ಅಂತಿದ್ರಲ್ಲ, ಹೌದಲ್ಲ? ಪಿಜಿ ಕಲ್ತಿರಲ್ಲ, trading and P&L account for the year ending 31/12/2014 ಅಂತಿದ್ರಲ್ಲ. ಅದ್ರ ಹಿಂದೆ ಇದೊಂದು ಅಷ್ಟು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ P&L account ಫಾರ್ ದ ಇಯರ್ ಎಂಡಿಂಗ್. ಒಂದ ಶಬ್ದ ಎಡಿಷನ್ ಮಾಡುದಿಲ್ಲ. ಟ್ರೇಡಿಂಗ್ ಅಂಡ್ P&L account ಫಾರ್ ದ ಇಯರ್ ಎಂಡಿಂಗ್ ನಾವು ಬರ್ದೇವಿ. ಇಲ್ಲಿ ಒಂದು ಶಬ್ದ ಹೆಚ್ಚಿಗೆ ಮಾಡುದು, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ P&L account ಫಾರ್ ದ ಇಯರ್ ಎಂಡಿಂಗ್ 2014. ಬರ್ರಿ ಕಾಲಮ್ ಬರ್ರಿ. ಏನೇನು ಕಾಲಮ್? ಆಸ್ ಯೂಶುವಲ್ ಕಾಲಮ್ ಟಿ ಫಾರ್ಮ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಹಾಕಬೇಕು. ಇಲ್ಲಿ ಎರಡು ಡಿಪಾರ್ಟ್ಮೆಂಟ್ ಇರೋದ್ರಿಂದ 2 ಕಾಲಮ್ ಪ್ಲಸ್ 1 ಕಾಲಮ್, 2 ಕಾಲಮ್ ಪ್ಲಸ್ 1 ಟೋಟಲ್ ಕಾಲಮ್. ಸೊ ಏನಾಯ್ತು ಈಗ, ದಿಸ್ ಈಸ್ ಎಕ್ಸ್ ಡಿಪಾರ್ಟ್ಮೆಂಟ್ X, department Y, then total, debit side.
ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡ್ department X, department Y, then total. Here credit, here debit. It is particular. Here also particular. Right? ಎಲ್ಲರಿಗೆ ಕಾಣ್ತಾ ಇದೆಯಾ? ಈ ಕಡೆದು ಕಾಣಾಕತ್ತಿಲ್ಲ? ಕಾಣಾಕ್ತದೆ ಬರೋಬರ್. ಸ್ವಲ್ಪ ಜಾಗ ಬಾಳ ಬೇಕಿದಕ್ಕ ನೋಡೋಣ. ಎಲ್ಲರೂ ಹಾಕಿದ್ರಿ ಕಾಲಮ್? ಎಲ್ಲರೂ ಕಾಲಮ್ ಹಾಕಿದ್ರಿ? Shall I proceed? ಎಲ್ಲರೂ ಕಾಲಮ್ ಹಾಕಿದ್ರಿ ಆರಾಮ್ಸೆ ಕಲೀರಿ, ಏನು ಗಡಬಡಿಲ್ಲ. ಆರಾಮ್ಸೆ ಕಲೀರಿ, ಟೆನ್ಷನ್ ಮಾಡ್ಕೊಳ್ಳಾರ್ದ ಸುಮ್ಮನೆ ಕಲೀರಿ. ಬಹಳ ಈಸಿ ಚಾಪ್ಟರ್ ಇದು. ಹಲೋ 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 ನಮಸ್ಕಾರ. ಕ್ಲಾಸ್ನಾಗಿದೆ. ಹೌದಾ? ಕ್ಲಾಸ್ ಮಿಸ್ ಬರ್ತೇನೆ ಇನ್ನೂ ಬರುತ್ತಾ ಮೇಲೆ ಅದೇನು. ಸರಿನಾ? ಈಗ ಇಷ್ಟು ಕಾಲಮ್ ಹಾಕಿದ್ದ ಪ್ರಾಬ್ಲಮ್ ಓದ್ಕೋಂತ ಹೋಗ್ಬೇಕು. ಎಲ್ಲೆಲ್ಲ ರೇಷೋ ಅನುಕೂಲ ಆಕತಿ ಉಪಯೋಗ ಬರ್ತದೆ ಅಲ್ಲೆಷ್ಟ ಉಪಯೋಗ ಮಾಡ್ಕೋಬೇಕು. ರೇಷೋ ಉಪಯೋಗ ಇಲ್ಲದಲ್ಲಿ ಏನು ತೊಂದರೆ ಇಲ್ಲ. ನೋಡ್ರಿ ಫಸ್ಟ್ ಐಟಮ್ ಏನಿದೆ ಪ್ರಾಬ್ಲಮ್ ನಲ್ಲಿ, ಜಸ್ಟ್ ರೀಡ್ ದ ಪ್ರಾಬ್ಲಮ್. ಫಸ್ಟ್ ಐಟಮ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟಿಗೆ ಬರ್ತೈತಿ, P&L ಅಕೌಂಟಿಗೆ ಬರಲ್ಲ. ಹೌದಾ? ಫಸ್ಟ್ ಟ್ರೇಡಿಂಗ್ ಅಕೌಂಟಿಗೆ ಬರೋ ಐಟಮ್ ಅನ್ನ ನಾವು ಇಲ್ಲಿ ಹಚ್ಚೋಣ, GP ಕಂಡಿಡಿಯೋಣ. ಆಮೇಲೆ P&L ಅಕೌಂಟಿಗೆ ಬರೋಣ. ಓಪನಿಂಗ್ ಸ್ಟಾಕ್ X ಮತ್ತು Y ಎರಡು ಸಪರೇಟ್ ಕೊಟ್ಟಾರ. ಓಪನಿಂಗ್ ಸ್ಟಾಕ್ ಟು ಓಪನಿಂಗ್ ಸ್ಟಾಕ್ opening stock X 12,000, Y 7,000. 12 plus 7 ಎಷ್ಟು ಆಯ್ತು ನೋಡ್ರಿ. ನೀವು ಮಾಡ್ಬೇಕಾಯ್ತು ಇದ್ರ ಟೋಟಲ್ ಕಾಲಮ್ ನಲ್ಲಿ 19,000. Is it okay? Is it okay? Two opening stock 12,000, 7,000, 19,000. Right? Challenge. Purchases ಐತ್ ನೋಡ್ರಿ, ಅದನ್ನೆಲ್ಲ ಸರಿ. Two purchases. Less return. Department X purchases ಐತಿ 62 ಐತಿ, ಲೆಸ್ ರಿಟರ್ನ್ ಮಾಡಿದ್ರೆ ಎಷ್ಟಾಯ್ತು 60. ಡಿಪಾರ್ಟ್ಮೆಂಟ್ Y ಎಷ್ಟೈತಿ 30,000 ಐತಿ, 31,000 ಐತಿ, ಲೆಸ್ 1,000 ಮಾಡಿದ್ರೆ ಎಷ್ಟಾಯ್ತು 30,000. ಅಲ್ಲೇ ರಿಟರ್ನ್ ಮಾಡಿ ಹಚ್ಬಿಡ್ರಿ, ಅಲ್ಲಿ ಈಚೆ ಕಡೆ ರಿಟರ್ನ್ ಹಚ್ಚಕ್ ಹೋಗ್ಬೇಡಿ. ಲೆಸ್ ರಿಟರ್ನ್. ಫಾಲೋಡ್? ಅರ್ಥ ಆಗದೈತಿ? ಅರ್ಥ ಆಗದೈತಿ? ಕಾಂತತನ ಇಲ್ಲ. ರೈಟ್. ಪರ್ಚೇಸಸ್ ಆಯ್ತು. ಮುಂದೆ ಸೇಲ್ಸ್ ಆಯ್ತು ನೋಡ್ರಿ, ಬರ್ರಿ ಈ ಕಡೆ. ಬೈ ಸೇಲ್ ಲೆಸ್ ರಿಟರ್ನ್ಸ್ ಅಂತ. ಲೆಸ್ ರಿಟರ್ನ್. ಡಿಪಾರ್ಟ್ಮೆಂಟ್ X ಎಷ್ಟು 94,000 ಮೈನಸ್ 4,000 ಅಂದ್ರೆ 90,000. ಮುಂದೆ 63,000 ಮೈನಸ್ 3 ಅಂದ್ರೆ 60,000. 90 plus 60 1,50,000 total column. Are you following? ತಿಳಿಯಾಗದೈತಿ? ಕಾಣ್ತತಿ?
ಕಾಣ್ತೈತೆ ಎಲ್ಲರಿಗೆ? ಓಕೆ ರೈಟ್. ಒಂದ್ ಸ್ವಲ್ಪ ಹಿಂದಕ್ಕೆ ಬಿಟ್ರೆ ಎಲ್ಲ ಕಾಣ್ತೈತನ? ಹಾ ಬರೋಬ್ಬರಿ ಕಾಣ್ತೈತಿ ಈಗ? ಓಕೆ ಓಕೆ ರೈಟ್. ನೆಕ್ಸ್ಟ್ ನೋಡ್ರಿ, ಸೇಲ್ಸ್ ಮುಗಿತಾ? ವೇಜಸ್ ಬರ್ರಿ. ವೇಜಸ್ ಎಲ್ಲಿ ಹಚ್ಬೇಕು? ಟ್ರೇಡಿಂಗ್ ಅಕೌಂಟ್ ಬರ್ರಿ. 2 ವೇಜಸ್. ಅಕಸ್ಮಾತ್ ವೇಜಸ್ ನ ಕಾಮನ್ ಕೊಟ್ಟಿದ್ದಾನೆ ಅಂತ ಹೇಳಿರಿ, ಕಾಮನ್ ಅವಾಗ ವೇಜಸ್ ನ ಸ್ಟಾಫ್ ಅಕೌಂಟೆಂಟ್ ರೇಷಿಯೋದಾಗ ಹಂಚ್ಬೇಕು, ಇಲ್ಲ ಅವ್ರ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರ ಅದ್ರ ಪ್ರಕಾರ ಹಂಚ್ಬೇಕಾಕಿ. ಈಗ ಅವ್ರು ಹಂಗ್ ಮಾಡಿಲ್ಲ, ವೇಜಸ್ ಅನ್ನು ಸಪರೇಟ್ ಆಗಿ ಕೊಟ್ಬಿಟ್ರೆ ಎಕ್ಸ್ ಇದ್ದಷ್ಟು ವೈ ಇದ್ದಷ್ಟು. ಎಕ್ಸ್ ಇದ್ದಷ್ಟು ನೋಡ್ರಿ ವೇಜಸ್ 7,000, ವೈದು 14,000. ಸೊ 7 + 14 21,000. ಇಲ್ಲಿ 60 + 30 90,000 ಟೋಟಲ್ ಕಾಲಮ್ ಬರ್ಬೇಕು. ಮುಗಿತಾ? ಪೇಜಸ್ ಮುಗಿತಾ? ಮುಂದೆ ಪರ್ಚೇಸ್ ರಿಟರ್ನ್ ಸೇಲ್ಸ್ ರಿಟರ್ನ್ ಐತಿ. ಪರ್ಚೇಸ್ ರಿಟರ್ನ್ ಸೇಲ್ಸ್ ರಿಟರ್ನ್ ಸಪ್ರೇಟ್ ಹಚ್ಚುವಂಗಿಲ್ಲ ನಾವು. ಸೇಲ್ಸ್ ಪರ್ಚೇಸ್ ಹಚ್ಚುವಾಗ ಲೆಸ್ ಮಾಡಿ ಹಚ್ಬಿಟ್ಟಿವಿ, ಅದು ಎಡೆ ಸ್ಟ್ರೈಕ್ ಹೋಯ್ತು. ಮುಂದೆ ಬರೋದು ನೋಡ್ರಿ, ಕ್ಯಾರೇಜ್ ಇನ್ವಾರ್ಡ್. ನಮಗೆ 2 ಐಟಮ್ ಬರ್ತಾವ, ಒಂದು ಕ್ಯಾರೇಜ್ ಇನ್ವಾರ್ಡ್, ಇನ್ನೊಂದು ಕ್ಯಾರೇಜ್ ಔಟ್ವಾರ್ಡ್. ಹೌದಾ? ಕ್ಯಾರೇಜ್ ಇನ್ವಾರ್ಡ್ ಇತ್ತಂದ್ರೆ ಅದನ್ನ ಟ್ರೇಡಿಂಗ್ ಅಕೌಂಟ್ ಇಟ್ಬಿಡ್ತೇವೆ. ಕ್ಯಾರೇಜ್ ಔಟ್ವಾರ್ಡ್ ಇದ್ರೆ ಅದನ್ನ P&L ಅಕೌಂಟ್ ಡೆಬಿಟ್ ಮಾಡ್ತೇವೆ. 2 ಎಕ್ಸ್ಪೆನ್ಸ್ ಅವು, ಬೋತ್ ಆರ್ ಎಕ್ಸ್ಪೆನ್ಸಸ್. ಕ್ಯಾರೇಜ್ ಇನ್ವಾರ್ಡ್ ಇಸ್ ಆಲ್ಸೋ ಎಕ್ಸ್ಪೆನ್ಸ್, ಕ್ಯಾರೇಜ್ ಔಟ್ವಾರ್ಡ್ ಇಸ್ ಆಲ್ಸೋ ಎಕ್ಸ್ಪೆನ್ಸ್. ಅರ್ಥ ಆಯ್ತಾ? ಕ್ಯಾರೇಜ್ ಇನ್ವಾರ್ಡ್ನು ಎಕ್ಸ್ಪೆನ್ಸ್, ಕ್ಯಾರೇಜ್ ಔಟ್ವಾರ್ಡ್ ಎಕ್ಸ್ಪೆನ್ಸ್. ಅರ್ಥ ಆಯ್ತಾ? ಪರ್ಚೇಜ್ ಮಾಡಿದಾಗ ನೋಡ್ರಿ ಇಲ್ಲಿ ಕ್ಯಾರೇಜ್ ಇನ್ವಾರ್ಡ್ ಅನ್ನ ಯಾವ ರೇಷಿಯೋದಾಗ ಹಂಚಂತ ಹೇಳೇವ್ ನಾವು ನೋಡ್ರಿ. ಕ್ಯಾರೇಜ್ ಇನ್ವಾರ್ಡ್ ಅನ್ನ ಯಾವ ರೇಷಿಯೋದಾಗ ಹಂಚಂತ ಹೇಳೇವಿ? ನೆಟ್ ಪರ್ಚೇಜ್ ರೇಷಿಯೋ ಅಂತ ಹೇಳೇವಿ. ಯಾಕೆ ಹೇಳ್ರಿ? ಕ್ಯಾರೇಜ್ ಇನ್ವಾರ್ಡ್ is an item of expense which is directly connected with our total purchase. ನಾವು ಪರ್ಚೇಜ್ ಮಾಡಿದಾಗ ಅದನ್ನ ತಗೊಂಡ ನಮ್ಮ ಅಂಗಡಿಗೆ ತಂದು ಹತ್ತಾಕ ಏನ್ ಖರ್ಚು ಮಾಡೇವಲ್ಲ, ಕೊಟ್ಟೇವಲ್ಲ, ಅದ್ರ ಎಕ್ಸ್ಪೆನ್ಸ್ ಅದು ಕ್ಯಾರೇಜ್ ಇನ್ವಾರ್ಡ್. ಕ್ಯಾರೇಜ್ ಔಟ್ವಾರ್ಡ್ ಅಂದ್ರೆ ನಾವು ಮಾರಾಟ ಮಾಡೇವಲ್ಲ, ಮಾರಾಟ ಮಾಡುವಾಗ ಡೆಲಿವರಿ ಕೊಟ್ಟೇವಲ್ಲ ಅವ್ರಿಗೆ, ಅವಾಗ ಅದನ್ನ ಅವ್ರ ಜಾಗ ಹಚ್ಚುವಾಗ ನಾವೇನು ಖರ್ಚು ಕೊಟ್ಟೇವಲ್ಲ ಅದು ಕ್ಯಾರೇಜ್ ಔಟ್ವಾರ್ಡ್, ಅದು ಸೇಲ್ಸ್ ಗೆ ಸಂಬಂಧಪಟ್ಟಿದೆ. ಕ್ಯಾರೇಜ್ ಇನ್ವಾರ್ಡ್ is an expense which is connected to purchase. ಕ್ಯಾರೇಜ್ ಔಟ್ವಾರ್ಡ್ is which is connected to sales, but sales ಗೆ ಸಂಬಂಧಪಟ್ಟಿದ್ರು ಕೂಡ ಅದನ್ನ ನಾವು P&L ಅಕೌಂಟ್ ಡೆಬಿಟ್ ಮಾಡ್ತೀವಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕರೀತಾರೆ, ಡೈರೆಕ್ಟ್. ಇಸ್ ಇಟ್ ಓಕೆ? ಅರ್ಥ ಆಯ್ತಾ? ಈಗ ಬರ್ರಿ ಕ್ಯಾರೇಜ್ ಇನ್ವಾರ್ಡ್ ಒಂದು ಹಚ್ಬೇಡಿ. 2 ಕ್ಯಾರೇಜ್ ಇನ್ವಾರ್ಡ್. ಇಲ್ಲಿ ಕ್ಯಾರೇಜ್ ಇನ್ವಾರ್ಡ್ ಅನ್ನ ಎಕ್ಸ್ ಮತ್ತು ವೈ ಅಂತ ಡಿವೈಡ್ ಮಾಡಿ ಕೊಟ್ಟಿಲ್ಲ. ಕ್ಯಾರೇಜ್ ಇನ್ವಾರ್ಡ್ ಅನ್ನ ಕಾಮನ್ ಎಕ್ಸ್ಪೆನ್ಸ್ ಅಲ್ಲಿ ಕೊಟ್ಟರೆ ಎಷ್ಟು? 4,500. ಅದನ್ನ ನೀವೇನ್ ಮಾಡ್ರಿ, ಟೋಟಲ್ ಕಾಲಮ್ ನೋಡಿ. ಇಷ್ಟೊತ್ತನ ಎಲ್ಲ ಮ್ಯಾಲಿನ ಕಾಲಮ್ ವೈಸ್ ಕೊಟ್ಟಿದ್ರು, 2 ಆ ಕಾಲಮ್ ಇಂದ ಆ ಕಾಲಮ್ ಟೋಟಲ್ ಮಾಡಿ ಹಚ್ಚಿದ್ವಿ. ಈಗ ಟೋಟಲ್ ಕೊಟ್ಟಾರ, ಅದಕ್ಕೆ ಟೋಟಲ್ ಫಸ್ಟ್ ಹಚ್ಚೇವಿ. ಈಗ ಇದನ್ನ ಏನ್ ಮಾಡ್ಬೇಕು? 2 ಮೇಲೆ ಹಂಚ್ಬೇಕು. ಹೌದಾ? ಈಗ ಬರ್ರಿ, ಹೌ ಇಟ್ ಇಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್. Carriage involved expense should be allocated between the departments as per net purchase ratio ಅಂತ ಹೇಳಿದ್ದಾನೆ. ಹೌದು ಅಲ್ಲೋ? ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾವ ಐಟಮ್ ಅನ್ನ ಯಾವ ರೇಷಿಯೋ ಅಪ್ಲೈ ಮಾಡಿ ಹಚ್ಬೇಕು ಅನ್ನೋದು ಬೈಪಟ್ ಮಾಡಕ್ ಹೋಗ್ಬೇಡ್ರಿ, ಕಾನ್ಸೆಪ್ಟ್ ತಿಳ್ಕೊಡ್ರಿ. Carriage involved is a expense which is connected to purchase. That is why this expense should be allocated on the basis of purchase ratio. ಬೈಪಟ್ ಮಾಡಕ್ ಹೋಗ್ಬೇಡ್ರಿ. ಕ್ಯಾರೇಜ್ ಇನ್ವಾರ್ಡ್ ನೆನಪು ಮಾಡ್ಕೊಂಡು ಪರ್ಚೇಸ್ ರೇಷಿಯೋ ಅನ್ನಕ್ ಹೋಗ್ಬೇಡ್ರಿ, ಕಾನ್ಸೆಪ್ಟ್ ತಿಳ್ಕೊರಿ. ಕ್ಯಾರೇಜ್ ಇನ್ವಾರ್ಡ್ ಈ ಎಕ್ಸ್ಪೆನ್ಸ್ ಎದಕ್ ಸಂಬಂಧಪಟ್ಟಿದ್ದಪ್ಪ? ಪರ್ಚೇಸ್ ಸಂಬಂಧಪಟ್ಟಿದ್ದು, ಸೇಲ್ಸ್ ಸಂಬಂಧಪಟ್ಟಿದ್ದು, ಬಿಲ್ಡಿಂಗ್ ಸಂಬಂಧಪಟ್ಟಿದ್ದು. ಎದಕ್ ಸಂಬಂಧಪಟ್ಟಿದ್ದು? ಎದಕ್ ಸಂಬಂಧಪಟ್ಟಿದ್ದು ಆ ರೇಷಿಯೋ ಹಚ್ಬೇಕು. ಇದು ಎದಕ್ ಸಂಬಂಧಪಟ್ಟಿದ್ದ ಎಕ್ಸ್ಪೆನ್ಸ್? ಪರ್ಚೇಸ್ ಸಂಬಂಧಪಟ್ಟಿದ್ದ ಎಕ್ಸ್ಪೆನ್ಸ್, ಅದಕ್ಕೆ ನಾವು ಪರ್ಚೇಸ್ ರೇಷಿಯೋ. What is the purchase ratio? Calculate ಮಾಡೇವಲ್ಲ. What is the purchase ratio? 2:1. ಹೌದು, 4,500 2:1 ಬ್ರಾಕೆಟ್ ನ ಬೇಕಾದ್ರೆ 2:1 ಅಂದ್ಬಿಡ್ರಿ.
ಅದ್ರ ಮುಂದೆ ಬೇಕಾದ್ರೆ ಪರ್ಚೇಸ್ ರೇಷಿಯೋ ಅನ್ರಿ, PR ಪರ್ಚೇಸ್ ರೇಷಿಯೋ 2:1 ಅಂದು ಇಲ್ಲೇ 3,000 ಇಲ್ಲೇ 1,500 ಒಟ್ಟು ಕೂಡಿಸಿದ್ರೆ 4 ಆತಿಲ್ಲ ಮುಗಿ. Is it okay? X 3,000, Y 1,500. Is it okay? All of you are following? Any confusion? ಎಲ್ಲರೂ ಫಾಲೋ ಮಾಡಕತ್ತೀರಿ? Any confusion to anybody? Okay, shall I proceed? Right. Since this is the first problem, I need to go slow. Once you understand the first problem, then next problem it will be very easy for you. And my job is very simple in the next problem. That is why I am taking much time in teaching the first problem. Okay. Is ಆಯ್ತಾ? In item ಯಾವುದು ನೋಡ್ರಿ, carriage involved to trading account. Discount earned ಐತಲ್ಲ, ಇನ್ನು ಟ್ರೇಡಿಂಗ್ ಅಕೌಂಟಿಗೆ ಅಲ್ಲ, ಇದು P&L ಅಕೌಂಟಿಂಗ್. ಅದಕ್ಕೆ ಈ ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಮುಂದೆ ಹೋಗೋಣ. ಟೈಪ್ ಸ್ಯಾಲರೀಸು P&L ಅಕೌಂಟಿಂಗ್, ರೆಂಟು P&L ಅಕೌಂಟಿಂಗ್, ಕಮಿಷನ್ ಆನ್ ಸೇಲ್ P&L ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ, ಜನರಲ್ ಎಕ್ಸ್ಪೆನ್ಸ್ P&L ಅಕೌಂಟಿಂಗ್, ಡಿಸ್ಕೌಂಟ್ ಅಲೌಡ್ P&L ಅಕೌಂಟಿಂಗ್. ಮುಂದಿನ ಎಲ್ಲಾ ಐಟಮ್ ಏನ್ ಮಾಡಾಕ್ತೇವೆ ನಾವು P&L ಅಕೌಂಟಿಗೆ ಹಾಕುವುದು. ಅದಕ್ಕೆ ಒಂದ್ ಐಟಮ್ ಉಳಿತು, ಕ್ಲೋಸಿಂಗ್ ಸ್ಟಾಕ್. ಕಡೆ ಹೇಗೆ ಕೊಟ್ರ ನೋಡ್ರಿ ಅಡ್ಜಸ್ಟ್ಮೆಂಟ್. ಟ್ರೇಡಿಂಗ್ ಅಕೌಂಟಿಗೆ ಹತ್ತು ಒಂದ್ ಐಟಮ್ ಉಳಿದೈತಿ, ಯಾವುದು ಕ್ಲೋಸಿಂಗ್ ಸ್ಟಾಕ್. ಅದನ್ನ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಬಿಟ್ರ ನಾವು. X 10,000, Y 2,500. ಇಲ್ಲಿ ಬರೀರಿ, ಬೈ ಕ್ಲೋಸಿಂಗ್ ಸ್ಟಾಕ್ actuals given X 10,000, Y 2,500, total 12,500. Right. So as far as trading account is concerned, all items that we have already taken into consideration and we have already recorded in the trading account. Are there any items which are left yet to be recorded in trading account? No. Whatever items which are to be recorded in trading account, all the items have been recorded properly. ಇದಾದ್ಮೇಲೆ ಏನ್ ಮಾಡ್ಬೇಕು ನಾವೀಗ? ಕ್ಲೋಸ್ ಮಾಡ್ಬೇಕು, ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡ್ರಿ, ಆಸ್ ಯೂಶುವಲ್ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ರಿ. ಇಲ್ಲ, ಆಸ್ ಯೂಶುವಲಿ ಕ್ರೆಡಿಟ್ ಸೈಡ್ ಹೆಸರ್ತತಿ, GP ಬರ್ತತಿ. 90 + 10 1 lakh ಡಿಪಾರ್ಟ್ಮೆಂಟ್ X ಟೋಟಲ್. Here 62,500 ಡಿಪಾರ್ಟ್ಮೆಂಟ್ Y total 1,62,500 debit side, sorry credit side. Other total ಇಲ್ಲ, 1,62,500, 1,62,500 difference side. ಇಲ್ಲಿ ಏನಂತೀವಿ, 2 GP carried down, gross profit carried down. X difference ತೆಗಿರಿ, Y difference ತೆಗಿರಿ. X difference ಎಷ್ಟೈತೆ ನೋಡ್ರಿ, 12 + 60, 72, 72, 10, 82. ಎಷ್ಟು ಉಳಿತು ನೋಡ್ರಿ, 18,000. ಓಕೆ. GP ಫಾರ್ ಡಿಪಾರ್ಟ್ಮೆಂಟ್ X is 18,000. ಇಲ್ಲ ಎಷ್ಟು ನೋಡ್ರಿ, 37, 47, 51, 51, 52 ಎಷ್ಟು ಉಳಿತು ಇಲ್ಲಿ, 10,000. GP 10,000. ಇವೆರಡು ಟೋಟಲ್ ಮಾಡಿ 18 + 10 X ಮತ್ತು Y ಕೂಡಿಸಿದ್ರೆ ಎಷ್ಟಾಯ್ತು, 28,000. ಹಿಂಗೂ ಟೋಟಲ್ ಮಾಡ್ರಿ. ವರ್ಟಿಕಲಿ ಅಂಡ್ ಹಾರಿಜೆಂಟಲಿ ಇದು ಕರೆಕ್ಟ್ ಆಗ್ಬೇಕು, ಟೋಟಲ್ ಕಾಲಮ್ ವರ್ಟಿಕಲಿ ಅಂಡ್ ಹಾರಿಜೆಂಟಲಿ ಟ್ಯಾಲಿ ಆಗ್ಬೇಕು. ಇದನ್ನ 18 + 10 28 ಅಂದ್ವಿ, ಹಚ್ಚಿದ್ವಿ. ಇದು ಟೋಟಲ್ 1,62,500 ಅಂದ್ರೆ ಲೆಕ್ಕ ಬರೋಬರಿ ಆಗ. ಇಸ್ ಇಟ್ ಓಕೆ? Shall I proceed? ಮುಂದೆ ಹೋಗ್ಬೋದಾ? Shall I proceed? Okay. Next ಏನಪ್ಪ, by GP brought down, by GP brought down X 18,000, Y 10,000, total 28,000. ಅಲ್ಲೇನಿತ್ತು ಅದನ್ನ ಹಚ್ತೇವೆ. ಈಗ ಒಂದೊಂದು ಐಟಮ್ ಬರ್ರಿ. ಕ್ಯಾರೇಜ್ ಇನ್ವಾಲ್ಡ್ ಆತಾ, ನಾಳೆ ಹಚ್ಚೇವಿ ಟ್ರೇಡಿಂಗ್ ಅಕೌಂಟ್. ಉಳಿದದ್ದು ಯಾವುದು, ಡಿಸ್ಕೌಂಟ್ ಅರ್ನ್ಡ್. ಇನ್ಕಮ್ ಹೌದಿಲ್ಲ, ಇದು ಇನ್ಕಮ್ ಹೌದಿಲ್ಲ. ಬೈ ಡಿಸ್ಕೌಂಟ್ ಅರ್ನ್ಡ್
Why discount earned? Total discount earned ಎಷ್ಟೈತಿ? Discount earned ಎಷ್ಟೈತಿ? 1200 total column ಗೆ ಹಚ್ಚಿರಿ. 1200 total column. ಇದನ್ನ x ಮತ್ತು y ಹಂಚಬೇಕಲ್ಲ, ಹೆಂಗ್ ಹಂಚೋದು? ಯಾವ ರೇಷಿಯೋ ನೋಡಿ ಹಂಚೋದು? ಇದನ್ನ ಹೇಳ್ರಿ, ಯಾವ ರೇಷಿಯೋ ಹೇಳ್ರಿ ಯಾರು? ಡಿಸ್ಕೌಂಟ್ earned ಯಾವ ರೇಷಿಯೋ? Which ratio that we need to apply? Purchase ratio. Very good. ಯಾಕೆ ಹೇಳ್ರಿ? Discount earned is the item of income which is earned because of purchase. ನಾವು ಪರ್ಚೇಸ್ ಮಾಡಿದ್ದಕ್ಕೆ ನಮಗೆ ಡಿಸ್ಕೌಂಟ್ ಕೊಟ್ಟರೆ ನಮಗೆ ಡಿಸ್ಕೌಂಟ್ earned income ಅದು. When we have purchased something, we have availed the facility of discount earned. ಆ ಒಂದು 10,000 ರೂಪಾಯಿ ಖರೀದಿ ಮಾಡೀವಿ, ಅದ್ರ ಮ್ಯಾಲ ಒಂದು 500 ರೂಪಾಯಿ ನಮ್ಗೆ ಡಿಸ್ಕೌಂಟ್ ಕೊಟ್ಟರೆ 9,500 ಕೊಟ್ಟೇವೆ ನಾವು ಅವರಿಗೆ. ಸೊ ಈ 500 ರೂಪಾಯಿ ನಮಗೆ ಬೆನಿಫಿಟ್ ಆತಲ್ಲ, ಇನ್ಕಮ್ ಆತಲ್ಲ. ಇದು ಎದರಿಂದ ಆತು? ಪರ್ಚೇಸ್ ಇಂದ. ಅದಕ್ಕೆ ನಾವು ಈ ಇನ್ಕಮ್ ಅನ್ನ, ಡಿಸ್ಕೌಂಟ್ earned income ಏನೈತಲ್ಲ, ದಿಸ್ ಇನ್ಕಮ್ ಫ್ರಮ್ ಡಿಸ್ಕೌಂಟ್ ಏನಿದೆಯಲ್ಲ, ದಟ್ ಈಸ್ ಟು ಬಿ ಅಲೋಕೇಟೆಡ್ ಅಮಂಗ್ ದ ಡಿಪಾರ್ಟ್ಮೆಂಟ್ ಆಸ್ ಪರ್ ಪರ್ಚೇಸ್ ರೇಷಿಯೋ. ಪರ್ಚೇಸ್ ರೇಷಿಯೋ ಎಷ್ಟೈತಿ? 2:1. ಹಂಗಾರೆ 1,200 ರೂಪಾಯಿ ಅಂದ್ರೆ 800 ರೂಪಾಯಿ x ಗೆ, 400 ರೂಪಾಯಿ y. ಅರ್ಥ ಆಯ್ತಾ? ಆರ್ ಯು ಫಾಲೋಯಿಂಗ್? ಅರ್ಥ ಆಗ್ತಾ ಇದೆಯಾ? ಡಿಸ್ಕೌಂಟ್ earned ಗುರ್ತಾತ? ಇದು ಇನ್ಕಮ್, ಇದು ಡಿಸ್ಕೌಂಟ್ ಅಲೌಡ್ ಎಕ್ಸ್ಪೆನ್ಸ್. Is it okay? Shall I proceed? ಈಗ ಬರ್ರಿ, ಡಿಸ್ಕೌಂಟ್ earned. ಸ್ಯಾಲರಿ ಅಂತ ಬಂತು ನೋಡಿ, ಈಗ ಬರ್ರಿ. 2 salaries. ಯಾವ ರೇಷಿಯೋ? ಆಕ್ಚುಲಿ ಸ್ಯಾಲರಿ ಯಾವ ರೇಷಿಯೋನ ಹಚ್ಚಿ ನಾವು ಅಲೋಕೇಟ್ ಮಾಡ್ಬೇಕು? ಯಾವ ರೇಷಿಯೋ ಹಚ್ಚಿ ಅಲೋಕೇಟ್ ಮಾಡ್ಬೇಕು? ಈಗ ಬಿಟ್ಬಿಡ್ರಿ, ಅವ್ರು ಇನ್ಫಾರ್ಮೇಶನ್ ಕೊಟ್ಟಿದ್ ಬಿಟ್ಬಿಡ್ರಿ. ಆಸ್ ಪರ್ ಅವರ್ ಶೆಡ್ಯೂಲ್ ಯಾವ ರೇಷಿಯೋ ನಾ ಬರ್ತೇನೆಲ್ಲ, ಯಾವ ರೇಷಿಯೋ ಸ್ಯಾಲರಿ, ಯಾವ ರೇಷಿಯೋ ವೇಜಸ್, ಸ್ಯಾಲರಿ ಇವನ್ನೆಲ್ಲ ಯಾವ ರೇಷಿಯೋ ಹಚ್ಚಿ ಮಾಡ್ಬೇಕಂತ ಹೇಳಿ. ಸ್ಟಾಫ್ ಅಪಾಯಿಂಟೆಡ್ ರೇಷಿಯೋ. ವೆರಿ ಗುಡ್. ಯಾರವರು? V2027 ಹಂಗೆಲ್ಲ ಹಾಕಿ ಬರಬೇಡ್ರಿ. ಅಟೆಂಡೆನ್ಸ್ ನಿಮ್ಗೆ ಹೆಸರು ಹಂಗ ಉಳಿತೈತಿ, ಯಾರಂತ ಗೊತ್ತಾಗೋದಿಲ್ಲ. ಕಂಪ್ಯೂಟರ್ ಜನರೇಟೆಡ್ ಅಟೆಂಡೆನ್ಸ್ ಶೀಟ್ ಬರ್ತೈತಿ, ನಿಮ್ ಹೆಸರು ಹಾಕಿ ಅಟೆಂಡ್ ಆಗ್ರಿ ಕ್ಲಾಸ್ಗೆ. ನೀವು ಹೊಸದಾಗಿ ಬಂದಂಗ ಬರಾಕತ್ತಿರಲ್ಲ, ಫಸ್ಟ್ ಟೈಮ್ ಹೇಳೇನ್ ನಾ ನಿಮ್ಗ, everyone should attend the class by recording your name, because attendance sheet ನಲ್ಲಿ ನಿಮ್ಮ ಹೆಸರು ಬರ್ತಿಲ್ಲ ಅಂದ್ರೆ ಯಾರು ಬಂದಾರ ಯಾರು ಬಿಟ್ಟರು ಗೊತ್ತಾಗೋದಿಲ್ಲ, ಅಬ್ಸೆಂಟ್ ಆಗಿ. ಓಕೆ. ಸ್ಯಾಲರಿ, ಟೋಟಲ್ ಸ್ಯಾಲರಿ ಎಷ್ಟೈತಿ ನೋಡ್ರಿ? 5,000 ಐತಿ ಟೋಟಲ್ ಸ್ಯಾಲರಿ. ಈಗ ಸ್ಟಾಫ್ ಎಷ್ಟು ಜನ ಅದರ, ಎಕ್ಸ್ ಡಿಪಾರ್ಟ್ಮೆಂಟ್ ಎಷ್ಟು ಅದರ, ವೈ ಡಿಪಾರ್ಟ್ಮೆಂಟ್ ಎಷ್ಟು ಅದರ ಅಂತ ಮಾಹಿತಿ ಕೊಟ್ಟಿದ್ರ ಅಂದ್ರೆ ಈಕ್ವಲ್ ಆಗಿ ಹಂಚ್ರಿ ಅಂತ ಹೇಳಿರ್ಲಿಲ್ಲ ಅಂದ್ರೆ ಅವಾಗ ನಾವು ಸ್ಟಾಫ್ ಅಪಾಯಿಂಟೆಡ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಆ ರೇಷಿಯೋ ಪ್ರಕಾರ ಇದನ್ನ ಹೊಡೆದಾಕ್ತಿದ್ವಿ. ಈಗ ಒಂದು ಆ ಮಾಹಿತಿನೂ ಕೊಟ್ಟಿಲ್ಲ ಅವ್ರು ಎಷ್ಟು ಜನ ಎಂಪ್ಲಾಯೀಸ್ ಇದಾರ ಅಂತ. ಎರಡನೇದ್ದು ಇದನ್ನ ಹೆಂಗ್ ಹಂಚ್ಬೇಕು ಅನ್ನೋದು ಹೇಳಿಬಿಟ್ಟಾರ. ಹೆಂಗ್ ಹಂಚಂದಾರ ಅವರು? ಈಕ್ವಲ್ ಅಂತ. ಸೊ ಎಕ್ಸ್ ಡಿಪಾರ್ಟ್ಮೆಂಟ್ಗೆ 2,500, ವೈ ಡಿಪಾರ್ಟ್ಮೆಂಟ್ಗೆ 2,500 ಸ್ಯಾಲ್ರಿ ಹಚ್ಚಿ. ಆಮೇಲೆ ರೆಂಟ್. ಟು ರೆಂಟ್ ಹೌ ಮಚ್? ರೆಂಟ್ ಎಷ್ಟೈತಿ ನೋಡ್ರಿ? 1,200 ಟೋಟಲ್ ಕಾಲಮ್, 1,200. ಬಟ್ ರೆಂಟ್ ಅನ್ನ ಯಾವ ರೇಷಿಯೋದಾಗ ಹಂಚ್ಬೇಕಂತ ಹೇಳೀನಿ? ಸ್ಪೇಸ್ ಆಕ್ಯುಪೈಡ್ ರೇಷಿಯೋ. ಸ್ಪೇಸ್ ಆಕ್ಯುಪೈಡ್ ರೇಷಿಯೋ ಕೊಟ್ಟಿಲ್ಲ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ಯಾಲ್ಕುಲೇಟ್ ಮಾಡಕ್ಕ ಯಾರ್ಯಾರು ಎಷ್ಟೆಷ್ಟು ಸ್ಪೇಸ್ ಅನ್ನ ಅಕ್ವೈರ್ ಮಾಡ್ಕೊಡೋರು ಮಾಹಿತಿ ಇರ್ಬೇಕು. ಅಕಸ್ಮಾತ್ ಆ ಮಾಹಿತಿ ಇಲ್ಲ ಅಂದ್ರೆ ಸ್ಪೇಸ್ ಆಕ್ಯುಪೈಡ್ ರೇಷಿಯೋ ನಮ್ಗೆ ಕ್ಯಾಲ್ಕುಲೇಟ್ ಮಾಡಕ್ ಆಗುದಿಲ್ಲ. ಅವರ ಡೈರೆಕ್ಟ್ ಸ್ಪೇಸ್ ಆಕ್ಯುಪೈಡ್ ರೇಷಿಯೋ ಕೊಟ್ಟಾರಿಲ್ಲ 3:1. ಅರ್ಥ ಆಯ್ತಾ? ಇದನ್ನೂ ಕೊಟ್ಟಿಲ್ಲ, ಅದನ್ನೂ ಹೇಳಿಲ್ಲ, ಈಕ್ವಲ್ ಹಂಚ್ರೂ ಹೇಳಿಲ್ಲ ಅಂದ್ರೆ ನಾವು ಈಕ್ವಲ್ ಅಂತ. ಇಫ್ ನಥಿಂಗ್ ಇಸ್ ಸ್ಟೇಟೆಡ್, ಈಕ್ವಲ್. ಇಲ್ಲಿ ಹೇಳ್ಯಾರ ಎಷ್ಟು ಸ್ಪೇಸ್ ಆಕ್ಯುಪೈಡ್ ರೇಷಿಯೋ? ಸ್ಪೇಸ್ ಆಕ್ಯುಪೈಡ್ ರೇಷಿಯೋ 3:1. 1,200 ರೂಪಾಯಿಯನ್ನ 3:1 ಅಂದ್ರೆ ಎಷ್ಟಾಯ್ತು? 900 rupees ಫಾರ್ ಎಕ್ಸ್, 300 rupees ಫಾರ್. ಅರ್ಥ ಆಗದತಿ? ಅರ್ಥ ಆಗದತಿ? Yes, good. Commission on sale. Next item ನೋಡಿ. Commission on sale. Yes, it's total 5,000 rupees.
ಯಾವ ರೇಷಿಯೋ? ಕಮಿಷನ್ ಆನ್ ಸೇಲ್ಸ್ ಯಾವ ರೇಷಿಯೋ ಹೇಳ್ರಿ? ಕೇಳಿ ಬಿಟ್ರ ಅವ್ರು. ಕಮಿಷನ್ ಆನ್ ಸೇಲ್ಸ್ ಅಂದಾರ ಸೇಲ್ಸ್ ರೇಷಿಯೋ. ಹಂಗ ಹೇಳಿದ ಮೇಲೆ ಪರ್ಚೇಸ್ ರೇಷಿಯೋ ಹಚ್ಚಿದ್ ನೀವು, ಇನ್ನೊಂದು ಯಾವ್ದೋ ರೇಷಿಯೋ ಹಚ್ಚಿದ್ ಅಂದ್ರೆ ನಿಮ್ಮಂತ ದೊಡ್ಡ ಸಿಕ್ಕಾಮಣಿಗಳು ಯಾರೇ ಹೇಳಿಬಿಟ್ರ ಅವ್ರು. ಕಮಿಷನ್ ಆನ್ ಸೇಲ್ಸ್ ಅಂದಾರ ಅಬ್ವಿಯಸ್ಲಿ ಇಟ್ ಸೇಲ್ಸ್ ರೇಷಿಯೋ. ಸೇಲ್ಸ್ ರೇಷಿಯೋ ಎಷ್ಟೈತಿ ಕ್ಯಾಲ್ಕುಲೇಟ್ ಮಾಡಿರ್ತೇವಲ್ಲ ನಾವು? 3:2. ಎಸ್, ವೆರಿ ಗುಡ್. ಸೇಲ್ಸ್ ರೇಷಿಯೋ 3:2. SR ಅಂತ ಬರೀರಿ. 3:2 ಅನ್ರಿ. 5,000 3:2 ಅಂದ್ರೆ 3,000 X 2,000 Y. ಓಕೆ, all of you are following? Any doubt? Now, commission on sales. General expenses. General expenses. ಎಷ್ಟಿದೆ ನೋಡಿ ಜನರಲ್ ಎಕ್ಸ್ಪೆನ್ಸ್? 6,000. ಜನರಲ್ ಎಕ್ಸ್ಪೆನ್ಸ್ 6,000. ಜನರಲ್ ಎಕ್ಸ್ಪೆನ್ಸ್ ಯಾವ ರೇಷಿಯೋ? ಸೇಲ್ಸ್ ರೇಷಿಯೋ. ಲಿಸ್ಟ್ನಾಗ ಐತಿಲ್ಲ ನೋಡ್ರಿ, ಅದು ಇರ್ಲಿಲ್ಲ ಅಂದ್ರೆ ಬರ್ಕೋರಿ. ಸೇಲ್ಸ್ ರೇಷಿಯೋ SR 3:2. ಎಷ್ಟಾತ್ ನೋಡ್ರಿ? 3 2 5. 5 ಅಂದ್ರೆ 12 5 60, 12 3 36. 3,600 X 2,400 Y. ಟೋಟಲ್ 6,000. ಅರ್ಥ ಆಯ್ತಾ? ನಾವು ಡಿಸ್ಕೌಂಟ್ ಅಲೌಡ್, ಇದು ಎಕ್ಸ್ಪೆನ್ಸಿವ್, ಡೆಬಿಟ್ ಮಾಡಿ. ಡಿಸ್ಕೌಂಟ್ ತಗೊಂಡು ಇನ್ಕಮ್. ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ಯಾವಾಗ ಅಲೌ ಮಾಡ್ತೇವೆ ನಾವು? ನಾವು ಅಲೌ ಮಾಡಿದ್ವಿ ಡಿಸ್ಕೌಂಟ್ ಅವ್ರಿಗೆ. ನಾವು ಸೇಲ್ಸ್ ಮಾಡೋ ಡಿಸ್ಕೌಂಟ್ ಕೊಡ್ತೇವೆ ಅವ್ರಿಗೆ. ಒಂದು 10,000 ರೂಪಾಯಿ ಸೇಲ್ಸ್ ಮಾಡಿದ್ರೆ ಒಂದು 500 ರೂಪಾಯಿ ಡಿಸ್ಕೌಂಟ್ ನಾವು ಕೊಟ್ಟಿವಿ ಅಂತ ಹೇಳಿದ್ರಿ. ಅಂದ್ರೆ 10,000 ಗೂಡ್ಸನ್ನು ಸೇಲ್ ಮಾಡಿ 9,000 ರಿಸೀವ್ ಮಾಡ್ಕೊಂತೇವೆ. ಕಡಿಮೆ ತಗೊಂತೇವೆ. ಕಡಿಮೆ ಎಷ್ಟು ತಗೊಂಡೇವಲ್ಲ ಅದು ನಮ್ಗೆ ಎಕ್ಸ್ಪೆನ್ಸ್. ಅದು ಡಿಸ್ಕೌಂಟ್ ಅಲೌಡ್ ಯಾವಾಗಿದ್ರು ದಿಸ್ ಇಸ್ ಅನ್ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ರಿಲೇಟೆಡ್ ಟು ಸೇಲ್ಸ್. ಸೇಲ್ಸ್ ಮಾಡೋ ಡಿಸ್ಕೌಂಟ್ ಮಾಡ್ತೇವೆ ನಾವು, ಸೇಲ್ಸ್ ಪುಷ್ ಮಾಡ್ಲಿಕ್ಕೆ. ಸೇಲ್ಸ್ ಅನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಡಿಸ್ಕೌಂಟ್ ಆಸೆ ತೋರಿಸ್ತೇವೆ, ಆಮಿಷ ತೋರಿಸ್ತೇವೆ. ಇದ್ರ ಮೇಲೆ ಡಿಸ್ಕೌಂಟ್ ಐತೆ ತೋರಿ ಅಂತ ಆಸೆ ಬಿಟ್ಟು ತಗೊಂತಾರ. ದಟ್ ಇಸ್ ಕಾಲ್ಡ್ ಡಿಸ್ಕೌಂಟ್ ಅಲೌಡ್. ಎಷ್ಟೈತೆ ನೋಡ್ರಿ ಡಿಸ್ಕೌಂಟ್? SR. ಡಿಸ್ಕೌಂಟ್ ಅಲೌಡ್ ಏನು? ಸೇಲ್ಸ್ ರೇಷಿಯೋ 3:2. ಎಷ್ಟೈತೆ ನೋಡ್ರಿ ಟೋಟಲ್ ಡಿಸ್ಕೌಂಟ್ ಅಲೌಡ್? 2,000 ಐತಿ. ಇದನ್ನ 3:2 ಅಂದ್ರೆ 5. 5 4 20, 4 3 1200. ಇದು 800. 1200 800. ರೇಷಿಯೋ ಹೆಂಗ್ ಅಲೋಕೇಟ್ ಮಾಡಕ್ ಅನ್ನೋದು ಗೊತ್ತೈತಿಲ್ಲ? ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಲ್ಲ ಹಂಚಿರಲ್ಲ, ಹಂಗ ಇದು ಮುಗಿತಾ? ಡಿಸ್ಕೌಂಟ್ ಅಲೌಡ್. ಇನ್ನೇನು ಉಳಿತು ನೋಡ್ರಿ? ಎನಿ ಅದರ್ ಥಿಂಗ್? ಅದ ಲಾಸ್ಟ್ ಐಟಮ್ ಇತ್ತು, ಹಾಕ್ಬಿಟ್ಟೇವಿ. ವರ್ಕಿಂಗ್ ನೋಟ್ನಾಗ ಎಡಿಷನಲ್ ಇನ್ಫಾರ್ಮೇಶನ್ ಆಗಂತೂ ಯಾವ ಹತ್ತು ಇಲ್ಲ. ಕ್ಲೋಸಿಂಗ್ ಸ್ಟಾಕ್ ಇತ್ತು, ಟ್ರೇಡಿಂಗ್ ಅಕೌಂಟ್ ತಗೊಂಡೇವಿ. ಈಗ ಏನ್ ಮಾಡ್ರಿ? ಅಕೌಂಟ್ ಅನ್ನ ಕ್ಲೋಸ್ ಮಾಡಿ. ಯಾವ ಕಡೆ ಹೆಚ್ಚೈತಿ, ಯಾವ ಕಡೆ ಕಡಿಮೆ ಐತಿ ನೋಡಿ. ಎಕ್ಸ್ ಡಿಪಾರ್ಟ್ಮೆಂಟ್ ಫಸ್ಟ್ ಡಿಪಾರ್ಟ್ಮೆಂಟ್ ವೈಸ್ ನೋಡ್ಕೊರಿ. ಒಂದು ಡಿಪಾರ್ಟ್ಮೆಂಟ್ ಒಂದೊಂದ್ ಕಡೆ ಹೆಚ್ಚೈತಿ, ಒಂದೊಂದ್ ಕಡಿಮೆ ಇರ್ತೈತಿ. ಈಗ ಡಿಪಾರ್ಟ್ಮೆಂಟ್ ಎಕ್ಸ್ ಒಂದು ನೋಡ್ಕೊರಿ. ಟೋಟಲ್ ಎಷ್ಟೈತಿ? 18,000 ಪ್ಲಸ್ 800. 18,800. ಈ ಕಡೆ ಎಷ್ಟೈತಿ ನೋಡ್ರಿ? ಅದಕ್ಕಿಂತ ಕಡಿಮೆ ಇದ್ರೆ ಪ್ರಾಫಿಟ್ ಇದ್ದ, ಇಲ್ಲ ಈ ಕಡೆ ಡೆಬಿಟ್ ಸೈಡ್ ಹೆಚ್ಚಿತ್ತಂದ್ರೆ ಲಾಸ್ ಇದ್ದ. ಅದನ್ನ ನೋಡ್ಕೋಬೇಕು. ಒಮ್ಮೆ ಗಡನ್ ಕೈಲಿ ಹೆಚ್ಚಬಾರ್ದು. 18,800. ಇಲ್ಲಿ ಎಷ್ಟೈತಿ? 2.5, 1 3 5.5, 5.5, 8.5, 9,100, 10,000, 11,200 ಈ ಕಡೆ. ಹಾಗಾಗಿ ಏನೈತಿ? ಪ್ರಾಫಿಟ್ ಐತಿ ಎಕ್ಸ್ ಡಿಪಾರ್ಟ್ಮೆಂಟ್ 18,800. ಈ ಕಡೆ ಏನೈತಿ? 10,400 ಐತಿ. ಇಲ್ಲಿ ಎಷ್ಟೈತಿ? 2.5, 4.5, 6.5, 6 9, 6 9, 7 2, 8,000 ಐತಿ. ಇಲ್ಲೇ 10,000. ಇದು ಹೆಚ್ಚೈತಿ. ಸೊ ಇಲ್ಲೇನು ಪ್ರಾಫಿಟ್ ಐತಿ. 10,400. ಟೋಟಲ್ ಹಾಕ್ರಿ 18,800, 10,400. ಇದು ಕೂಡಿಸ್ಬಿಟ್ರೆ ಇಷ್ಟ ಬರ್ಬೇಕು. ವರ್ಟಿಕಲಿ ಹಾರಿಜಾಂಟಲಿ ಕೂಡಿಸಿದ್ರೆ ಅಷ್ಟ ಬರ್ಬೇಕು. 28 + 1 29,200. ಟೋಟಲ್ ಕಾಲಮ್ 29,200. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. 29,200. ಈ ಡಿಫ್ರೆನ್ಸ್ ತೆಗಿದೆ. ಡಿಫ್ರೆನ್ಸ್ ಏನದು?
net profit to net profit. Difference agri excess ಐತಿ excess 2000 sorry net profit ಎಷ್ಟು x 7600 7600 y ಎಷ್ಟೈತಿ ನೋಡ್ರಿ y x 7600 right y 2400 ಎರಡು ಕೂಡುತ್ತೆ 7600 8000 total 10000 Yeah. Forget the column x and y. Column x and y forget, please, for a while. But ನೀವು ಜನರಲ್ ಟ್ರೇಡಿಂಗ್ ಅಂಡ್ ಪೇಗಲ್ ಅಕೌಂಟ್ ಹಾಕಿದ್ರೆ ಅವಾಗ ನಿಮ್ಮ ಗ್ರಾಸ್ ಪ್ರಾಫಿಟ್ ಎಷ್ಟು ಬರ್ತಿತ್ತು 28000. ನಿಮ್ಮ ನೆಟ್ ಪ್ರಾಫಿಟ್ ಎಷ್ಟು ಬರ್ತಿತ್ತು 10000. ಡಿಪಾರ್ಟ್ಮೆಂಟಲ್ ಅಕೌಂಟ್ ಹಾಕೋಕ್ಕಿಂತ ಮುಂಚೆ ಬರೀ ಒಂದು ಜನರಲ್ ಪೇಗಲ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಹಾಕಿದ್ರೆ ನೆಟ್ ಪ್ರಾಫಿಟ್ ಎಷ್ಟೈತಿ 10000. ಜಿಪಿಎಸ್ ಐತಿ 28000. ಡಿಪಾರ್ಟ್ಮೆಂಟಲ್ ಅಕೌಂಟ್ ಹಾಕಿಲ್ಲ ಈ ಸಲ ಹೋಗ್ಬಿಟ್ಟು 10000 ಅಂತ ಹೇಳ್ಕೊಂಡ್ ಬರ್ತೀವಿ. ಇದ್ರಾಗ ಎಕ್ಸ್ ಡಿಪಾರ್ಟ್ಮೆಂಟ್ ಜಸ್ಟ್ ವೈ ಡಿಪಾರ್ಟ್ಮೆಂಟ್ ಜಸ್ಟ್ ಅಂತ ಗೊತ್ತು ಮಾಡ್ಕೊಳಕ್ ಆಗ್ತಿದ್ರಿ. ಯಾರಿಗೆ ಏನ್ ಅನ್ಬೇಕು ನೀವು ಪ್ರಾಫಿಟ್ ಕಡಿಮೆ ಆಗೈತೆ ನೋಡ್ರು ಸೋಲ್ಸ್ ನೀವು ಕೆಲಸ ಮಾಡ್ರಿ ಇಲ್ರಪ್ಪ ನಾವು ಮಾಡೇ ಮಾಡ್ತೀವಿ ಅಂತ ಎಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ. ನಾವು ಮಾಡ್ತೀವಪ್ಪ ಅಂತ ವೈ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ. ಈಗ ಯಾರು ಯಾರನ್ನ ಹೇಳಾದ್ರು ಟೋಟಲ್ ಪ್ರಾಫಿಟ್ 10,000. ಔಟ್ ಆಫ್ 10,000 rupees X department contribution is how much? 7,600. Remaining 2,400. Why? ಅವಾಗ by Y department ಅವ್ರು ಕರೆದವರು ನೋಡಿ performance side. You have to improve. Specific actors for further improvement and progress, for growth, further growth, you can take initiative. You can take some action. Based on this, you can frame some plans and formulation of the policy. ಏನ್ ಮಾಡ್ಬೋದು ಯಾಕೆ ಕಡಿಮೆ ಆಗೈತಿ ಕಾರಣ ಹುಡುಕ್ಬೋದು. You can trace out the reason and you can come out with a solution. Why department why is doing so slowly? That slow is also. Why is the growth of the department why is very slow? ಇದನ್ನೆಲ್ಲ ನಾವು ಚಿಂತನೆ ಮಾಡಿ ಫರ್ದರ್ ಇಂಪ್ರೂವ್ಮೆಂಟ್ ಗೆ ನಾವು ಏನ್ ಮಾಡಬೇಕು. ಈಗ ಎಕ್ಸ್ ಮತ್ತು ವೈ ಅದ ಅಂತ ತಿಳಿದಿರ್ಬೇಕು. ಉದಾಹರಣೆ ಹೇಳ್ತೇನೆ. ಎಕ್ಸ್ ವೈ ಅದ ಇಬ್ಬರನ್ನು ಕೂಡಿ ಒಂದ ತಕ್ಕಡ್ಯಾಗ ನಿಲ್ಲಿಸಿದ್ರೆ ಅಂತ ಹೇಳಿದ್ರು. ಇಬ್ಬರನ್ನು ಕೂಡಿಸಿ ಒಂದ್ ತಕ್ಕಡ್ಯಾಗ ನಿಲ್ಲಿಸಿದ್ರೆ ಎಷ್ಟಾಗ್ತದ 150 ಕಿಲೋ ಬಂದ್ರ ಅಂತ ಹೇಳಿದ್ರು. ಎಷ್ಟು ಬಂದ್ರೆ 150 ಕಿಲೋ ಬಂದ್ರು. ಅಡ್ಡಿಲ್ಲ 150 ಕಿಲೋ ಐತೆ ಬಾಳ್ ಕಿಲೋ ಅಂತ ಅಂದ್ವಿ. ಹೌದಪ್ಪಾ 150 ಕಿಲೋ ಟೋಟಲ್ ಆಗ್ತಿದೆ. ಇದ್ರಾಗ ಎಕ್ಸ್ ಎಷ್ಟು ಕಿಲೋ ಅದನ ವೈ ಎಷ್ಟು ಕಿಲೋ ಅದನ್ನ ಗೊತ್ತಾಗಬೇಕಲ್ಲ. 150 ಕಿಲೋ ಬರೋಬರಿ ಅಂತಿ. ಇದ್ರಾಗ ಎಕ್ಸ್ 100 ಕಿಲೋ ಇದ್ದ, ವೈ ಎಷ್ಟಿದ್ದ ಬರೀ 50 ಕಿಲೋ ಇದ್ದ. ದೇರ್ ಇಸ್ ಎ ಫರ್ದರ್ ಅಪಾರ್ಚುನಿಟಿ, ಫರ್ದರ್ ಚಾನ್ಸ್ ಟು ಇಂಪ್ರೂವ್ ಇನ್ ಯುವರ್ ಗ್ರೋತ್. ಎಕ್ಸ್ ಅಂತೂ 100 ಕಿಲೋ ಆಗ್ಯಾನ ದಾರಲ್ರಿ. ವೈ ಅದನಲ್ಲ 50 ಕಿಲೋ ಅವನ ಅವ್ನ ಇನ್ನ ತಿನಿಸಿ ಉಣಿಸಿದ್ದು ಅಷ್ಟು ಕೊಟ್ಟು ಮಾಡಿ ಅವನು 100 ಕಿಲೋ ಮಾಡ್ಬೋದಲ್ಲ. ಅವಾಗ ಟೋಟಲ್ ಎಷ್ಟತಿ 200 ಆಕತಿ. ಕೂರ್ಚೆ ತೂಕ ಮಾಡಿದ್ರ 150 ಕಿಲೋ ಸಾಕು 150 ಕಿಲೋ ಐತಿ. ಬೇರೆ ಹೆಚ್ಚಿದ್ರ ಅವ್ರು ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ. ಫರ್ದರ್ ಇಂಪ್ರೂವ್ಮೆಂಟ್, ಫರ್ದರ್ ಗ್ರೋತ್. ದಟ್ ಈಸ್ ದ ಪರ್ಪಸ್, ದಟ್ ಈಸ್ ದ ಮೇನ್ ಆಬ್ಜೆಕ್ಟ್ ಆಫ್ ಪ್ರಿಪೇರಿಂಗ್ ಕಾಲಮರ್ ಅಂಡ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್. ಫಾಲೋಡ್ ಅರ್ಥ ಆಯ್ತಲ್ಲ. ಇವತ್ತಿಗೆ ಸಾಕು. ಬೇಕಂದ್ರೆ ನಿಮ್ಗೆ ಬೇಸ್ ಆನ್ ದಿಸ್ ನೀವು ಬಿಡಿಸ್ತೇನೆ ಅಂದ್ರೆ ನಾನು ಇವತ್ತೊಂದು ಪ್ರಾಬ್ಲಮ್ ನಿಮ್ಗೆ ಕಳಿಸ್ತೇನೆ. ಮನೆಯಲ್ಲಿ ಆಗೋಗ shall we conclude the class? Okay. Bye. Good night.